ಪರಮಾತ್ಮ ಕಾಲಿಗೆ ಆಶೀರ್ವಾದ ಮಾಡಿದರೆ ನಮಸ್ಕರಿಸಿದ್ದಾರೆ. ನಾಳೆ ಬರಲೆಂದು ಆಶೀರ್ವಾದ ಮಾಡುತ್ತಿರುವ ನ್ಯಾಯ ಪರಮಾತ್ಮ. ಗಂಗ ಹಾಗಲ್ಲ, ಮುಂದೆ ಬಂದವಳಿಗೆ ಮರಣ, ಸೋತು ಮಾಡಿದವಳಿಗೆ ಶರಣು, ಮತ್ತೊಂದು ಸಾರಿ ಶರಣನ್ನು ಮಾಡುವಳಾಗಿ ಗಂಗ. ಭಾರತಿ ನಾನು ಎಂಬುದಾಗಿ ತೆರೆಯುತ್ತೇನೆ. ಆಕೆಯಿಂದ ಒಂದು ಮಾತನ್ನು ಕೇಳಿ, ಎರಡು ಮಾತನ್ನು ಕೇಳಿ, ಮೂರನೇ ಮಾತಿಗೆ ನೀನು ಬರಬೇಡಬೇಕು. ಆಕೆಯ ಧರ್ಮವನ್ನು ನೀನೇ ಬರೆಯಬೇಕು. ಪರಮಾತ್ಮ, ಆತನ ಒಂದು ಮಾತುಗಳನ್ನು ಆಡಿದರೆ ಅದಕ್ಕೆ ತಾನು ಮಾತುಗಳನ್ನು ಸೇರಿಸಿಕೊಂಡು ಆಕೆಯ ಧರ್ಮವನ್ನು ಪರಮಾತ್ಮ. ಗಂಗ, ನಾನು ಭಕ್ತರಿಗೆ ಕುಂತಿ ಕಾಣತಕ್ಕದ್ದು. ನಾನು ಭಕ್ತರ ಹಾಗೇನಾಗಿ ಹೋಗುತ್ತೇನೆ, ನೀನು ಮಕ್ಕಳಿದ್ರೆ ಹಾಗೆ ಪರಮಾತ್ಮ. ಏ ವೀರಣ್ಣ, ಏ ವೀರಣ್ಣ, ನಾನು ಭಕ್ತರಿಗೆ ಭಗವಾನ್ ಭಕ್ತಿ ಕಾಣಕರ್ತನಾಗಿರುವುದರಿಂದ ನಾನು ಭಕ್ತರ ಪರಿಪಾಲನೆಗೆ ಹೋಗುತ್ತೇನೋ. ಭಕ್ತರು ಪರಿಪಾಲನೆಗೆ ಹೋಗ್ತೀಯೋ ಇಲ್ಲ ಇನ್ನೊಂದು ಕರ್ತವ್ಯ ಏ ವೀರಣ್ಣ, ಹೇಳ್ತೇನೆ ಕೇಳೋ. ಕೇಳಪ್ಪ, ನಾ ಕೇಳೋದು ಈಗ ಕೈಲಾಸದಲ್ಲಿ ಹೆಣ್ಣು ಅರಣ್ಯಗಳನ್ನು ನಿರ್ಮಿಸಿದ ಎರಡು ಮಾಡ್ಬಿಟ್ಟ. ಮಧ್ಯದಲ್ಲೊಂದು 3, ಮಧ್ಯದಲ್ಲೊಂದು 4. ಯಪ್ಪ ಅಪ್ಪ 3, 4 ಏನಪ್ಪ ಇಟ್ಟೊಂದು ಆತವ ಹೆಸರು ಹೇಳ್ಕೊಂಡು ಹೋಗ್ತಿದ್ರಿ. ಏ ವೀರಣ್ಣ, ಅಪ್ಪ ಕೈಲಾಸದಲ್ಲಿ 2 ಅರಣ್ಯಗಳನ್ನು ನಿರ್ಮಿಸಿದ ಮಾಡ್ತೀಯ ಬಿಡಪ್ಪ, ನೀನ್ ಬಿಟ್ರಿ ಇಲ್ಲಿ ಮಾಡ್ತೀಯ. ಆ ಅರಮನೆ ಮುಂಭಾಗದಲ್ಲಿ ಉದ್ಯಾನವನ್ನು ನಿರ್ಮಿಸಿದ. ಓ, ಒಂದು ಉದ್ಯಾನವನೇನು ಇಕ್ಕಿದ್ಯೋ? ಆ ಉದ್ಯಾನವನದಲ್ಲಿ ಅಷ್ಟೇ ಅವ್ರ ಕೆಲ್ಸ. ಆಮೇಲಪ್ಪ ಹೌದ ವೀರಣ್ಣ, ಆ ಉದ್ಯಾನವನದಲ್ಲಿ ಹೂಗಳನ್ನು ಕುಯ್ದು ತಂದು ನಿಮ್ಮ ದೊಡ್ಡ ತಾಯಿ ಕೊಡು, ನಿಮ್ಮ ಚಿಕ್ಕ ತಾಯಿ ಕೊಡು, ಅವರಿಬ್ಬರ ಮಧ್ಯೆ ಯಾವ ಕಲಹವೂ ಬಾರಲಾಗಿ ನೋಡ್ಕೊಳ್ಳೋ. ಅಪ್ಪ ಈ ಸರಿ ಹೋದ್ರೆ ಯಾವ ಸೀಮೆ ಹೇಳ್ಕೊಂಬತ್ತಿ, ಎಣ್ಣ ಪಡ್ಕೊಂಬತ್ತೇವೆ ಇಲ್ಲ ಎಣ್ಣೆ ಹೇಳ್ಕೊಂಬತ್ತೇವೆ. ಏ ವೀರಣ್ಣ, ಅದು ಹಾಗೆ ನೋಡ್ತೀಯ, ಈಗೇನಿಲ್ಲೋ. ಈಗಿಲ್ವ ಯಪ್ಪ? ಯಪ್ಪ ಈಗಿಲ್ಲ ಅಂತ ಹೇಳ್ತೀಯ, ತಲೆ ಮೇಲೆ ಕೂರ್ಸ್ಕೊಂಬತ್ತೀಯ. ಏ ವೀರಣ್ಣ, ಅಪ್ಪ ನೀನಿನ್ನು ಮಠಕ್ಕೆ ನಡೆಯೋ. ಆಯ್ತು ಕೊಡಪ್ಪ. ಯಾಕಪ್ಪ ಮಠಕ್ಕೆ? ಅವರಿಬ್ಬರ ಮಧ್ಯೆ ಯಾವ ಕಲಹವೂ ಬಾರದಾಗಿ ಅವರಿಗೆ ಹೂಗಳನ್ನು ಕುಯ್ದು ತಂದು ದೊಡ್ಡ ತಾಯಿ ಕೊಡು, ಚಿಕ್ಕ ತಾಯಿ. ನೀನೇ ಇರ್ತೀಯಲ್ಲಪ್ಪ ಸೆಂಟ್ರಿಗೆ ಬಡ್ಡಿ ಹಳ್ಳ ಹಾಕ್ಸ್ಕೊಂಡು, ಆ ಕಡೆಗೂ ನೋಡ್ತೀಯ ಈ ಕಡೆಗೂ ನೋಡ್ತೀಯ. ಒಂದ್ಸರಿ ಗಂಗೆ ಒಂದ್ಸರಿ ಗೌರಿ ಕಮ್ಮಿ ಏನಂತೀಯ. ಏ ವೀರಣ್ಣ, ನಾನು ಭಕ್ತರ ಪರಿಪಾಲನೆಗೆ ಹೋಗುತ್ತೇನೋ. ಹೂಗಳಪ್ಪ ಆಯ್ತು. ಅಪ್ಪ ನಿಧಾನ ಹುಷಾರು. ಜೈ ಗುರುಲಿಂಗ. ಪೂನಪ್ಪ ನಿಧಾನ. ಬಾ 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 ಬಾ. ಅಲ್ಲಿ ಒಳಗಡೆ ಯಾವಾಗ್ಲೂ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ನೀನು ಬಾ. ನೀನು ಅಯ್ಯೋ, ಅದ್ರ ತುದಿ ಯಾಕೆ ಕೇಳ್ತಿದೀಯ? ಅದ್ರ ತುದಿ ಏನು ಅಂತ ಕೇಳಕ್ ಫಸ್ಟ್ ನೀನು ನನ್ನ.
ವೀರಣ್ಣ, ಹಾ. ನಿಮ್ಮ ತಂದೆಯವರು ಏನಂತಾಗಿ ಮಾತನಾಡ್ಕೊಂಡಿದ್ರು? ಅದಕ್ಕೆ ಹೇಳಿದ್ರು ತುದಿ ಕೇಳುದಿಲ್ಲ ನನ್ನ ಅಂತ ಅಪ್ಪ ಅವ್ವ ಅಪ್ಪ ಹೇಳ್ತಾನೆ ಒಂದ್ ಮಾತಾಡಿದ್ರೆ ತುಮಕೂರು, ಇನ್ನೊಂದ್ ಮಾತಾಡಿದ್ರೆ ಬೆಂಗಳೂರು, ಒಬ್ಬೇಡ ಪಾಣೆ ಅಂತ ಹೇಳ್ದ ಅಪ್ಪ. ಏನು ಹಂಗಂದ್ರೆ ಅರ್ಥ ಆಗ್ಲಿವ ನಿಕ್ಕೆ? ನೀನ್ ಅದಕ್ಕೆ ದಡ್ಡಿ ದಡ್ಡಿ ಅನ್ನೋದು ನೀನು. ಅದಕ್ಕೆ ಅಪ್ಪ ಹೋಗಿ ಉರಿ 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 ಅಂತ ಹೇಳ್ಬಿಟ್ಟು ಇನ್ನೊಂದು ಕಟ್ಕೊಂಡ್ ಬಂದಿರೋದು ನೀನು. ಇವಾಗ ಅರ್ಥ ಆಯ್ತೈತೆ ನನ್ಗೆ. ಏನು ಹಂಗಂದ್ರೆ ಗಂಗಾ ಇಲ್ಲಿ ಬಾ, ಮುತ್ಕೊಡ್ತೀನಿ, ಒಂದ್ ಮಾತ್ ಕೇಳು. ಹಂಗೆ ಹೇಳಿದಪ್ಪ, ಒಂದ್ ಮುತ್ಕೊಡ್ತೀನಿ, ಇಲ್ಲಿ ಬಾ ಗಂಗಾ, ಇಲ್ಲಿ ನೀನು ಗೌರಿನ ಒಂದು ಮಾತ್ ಕೇಳು, ಎರಡು ಮಾತ್ ಕೇಳು, ಮೂರನೇ ಮಾತು ಬುಗ್ಬೇಡ. ಸೊಂಟನ ಅವಳ ನೊಡನ ಅವಳ ದುರಂಕಾರನ ನೀನು ಮುರ್ದಾಕ್ಬಿಡು ಅಂತ ಹೇಳ್ಬಿಟ್ಟಂದ ಅಪ್ಪ. ಗೊತ್ತಾ? ಏನು ಸೌತಿಗೆ ಈಗ ಬಂದೊಳಗಾಗ್ಲೇ ಇಷ್ಟೆಲ್ಲ ಹೇಳ್ಕೊಡ್ತಾವ್ರೇನೋ? ಬೊರ್ಗೋಳೆ ನೀನ್ ಸೌತಿ, ನನ್ ಸೌತಿ ಅಲ್ಲ ನಿನ್ ಸೌತಿ. ಏ ವೀರಣ್ಣ, ಹೋಗ್ಲಿ ಬಿಡು. ಏಕೋ ದಿನ ಬಹಳವಾಗಿ ಬೇಸರ ಹೋಗುತ್ತಿರುವುದು. ಮಠಕ್ಕೆ ಹೋಗಿ ಹೂಬಿಟ್ಟಿ ಏನೋ ತೆಗೆದುಕೊಂಡು ಬಾ. ಹೂಗಳನ್ನು ಕುಯ್ದು ನಮ್ಮ ನಮ್ಮ ಮುಡಿಗೆ ಮುಡಿಯೋಣ. ಆಯ್ತು ಕಂದ. ಹಾಡು ಹಿಡಿದ ನೀನು. ಕುಯ್ಯಾಲ ನನ್ನ ಕಂದ